ಬೆಂಗಳೂರು ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ. ಮೆಟ್ರೋ ಒಳಗೆ ಅಮೂಲ್ ಮಳಿಗೆ ಹಾಕೋದಕ್ಕೆ ಭಾರಿ ವಿರೋಧಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ನಮ್ಮದೇ ಕೆಎಂಎಫ್ ನಂದಿನಿ ಇರುವಾಗ ಅಮೂಲ್ಗೆ ಯಾಕೆ ಅವಕಾಶ ಕೊಡಬೇಕು ಅಂತ ಪ್ರಶ್ನೆಗಳನ್ನ ಮಾಡಿದ್ರು. ಕೆಎಂಎಫ್ ಮಳಿಗೆ ಬಿಟ್ಟು ಗುಜರಾತ್ ಹಾಲು ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡಿಕೊಂಡು ಈಗ ಮೆಟ್ರೋದಲ್ಲೂ ಕೂಡ ಸಿಗುತ್ತೆ. ಮೆಟ್ರೋ ಸ್ಟೇಷನ್ಗಳಲ್ಲಿ 10 ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಮಳಿಗೆಯನ್ನು ತೆರೆಯೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಮೂಲ್ ಜೊತೆ BMRCL ಒಪ್ಪಂದಕ್ಕೆ ಈಗ ಭಾರಿ ವಿರೋಧಗಳು ಕೇಳಿ ಬರ್ತಾ ಇದೆ. ಪಟ್ಟಂದೂರು, ಅಗ್ರಹಾರ, ಇಂದಿರಾನಗರ, ಬೆನಿಗಾನಹಳ್ಳಿ, ಬಯಪ್ಪನಹಳ್ಳಿ ಮೆಟ್ರೋ ಸೇರಿದಂತೆ ಟ್ರಿನಿಟಿ, ಸರ್ ಎಂ ವಿಶ್ವೇಶ್ವರಯ್ಯ, ಮೆಜೆಸ್ಟಿಕ್ ಮೆಟ್ರೋ, ನ್ಯಾಷನಲ್ ಕಾಲೇಜು, ಜಯನಗರ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆ ತೆರೆಯೋಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು KMFಗೆ ಪೆಟ್ಟು ಕೊಟ್ಟಂಗಲ್ವಾ? ನಮ್ಮನೆಯವ್ರನ್ನ ಬೆಳೆಸ್ಕೊಳ್ಳಿ ಅಂದರೆ ಆಗ ಪಕ್ಕದವ್ರ ಮನೆಯವ್ರನ್ನ ಬೆಳೆಸ್ತೀವಿ ಅಂತ ಹೋದ್ರೆ ಹೆಂಗಾಗುತ್ತೆ? ಬೆಂಗಳೂರು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ, ಇದಕ್ಕೆ ಭಾರಿ ವಿರೋಧ ಕೇಳಿ ಬಂದಿತ್ತು. ಮೆಟ್ರೋ ಒಳಗೆ ಅಮೂಲ್ ಮಳಿಗೆಯನ್ನು ಹಾಕೋದಕ್ಕೆ ಈಗ ಹೊರಗಡೆ ಅಮೂಲ್ ಇಲ್ವಾ ಅಂದರೆ ಡೆಫಿನೆಟ್ಲಿ ಸಿಗುತ್ತೆ. ಅಮೂಲ್ ಪ್ರಾಡಕ್ಟ್ಗಳು KMFಗೆ ಅಥವಾ ನಂದಿನಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಅವ್ರು ಎಗ್ಗಿಲ್ಲದೆ ಬೆಳೆದು ಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಅದನ್ನೀಗ ಮೆಟ್ರೋ ಒಳಗೂ, ನಮ್ಮ ಮೆಟ್ರೋ ಒಳಗೂ ಕೂಡ ತರೋಣ ಅಂತ ಕನ್ನಡ ಪರ ಸಂಘಟನೆಗಳು ಇವಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡುತ್ತವೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಇವಾಗ ಇದೊಂದು ರೀತಿ ಕಾಂಪಿಟೇಷನ್ ನಾವೇ ಹುಟ್ಟಾಕ್ದಂಗೆ ಆಗ್ತಾ ಇದೆ. KMF ಇರುವಾಗ ಅಥವಾ ಅಲ್ಲಿ ಏನೋ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂದ್ರೆ ಅದೊಂದು ರೀತಿ, ಎಲ್ಲವೂ ಸಿಕ್ಕಿದೆ, ಅತ್ಯದ್ಭುತವಾಗಿದೆ ನಂದಿನಿ ಪ್ರಾಡಕ್ಟ್. ಯಾರು ಮಾತಾಡಂಗಿದ್ದಾರೆ ಅದ್ರ ಬಗ್ಗೆ? ಬೆಟ್ ತೋರ್ಸಂಗಿದ್ದಾರೆ. ಕಂಪೇರ್ ಟು ಅಮೂಲ್ ಇವ್ರು ಕಡಿಮೆ ಕೂಡ ಇದ್ದಾರೆ ನಂದಿನಿ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ಗೆ ಅವಕಾಶ ಮಾಡಿಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ ಒಳಗೆ ಅಮೂಲ್ ಮಳಿಗೆ ಹಾಕೋದಕ್ಕೆ ಭಾರಿ ವಿರೋಧ ಕೇಳಿ ಬರ್ತಾ ಇದೆ. BMRCL ಜೊತೆಗೆ ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾರಂತೆ. ಇದನ್ನ ಫೈನಲ್ ಮಾಡೋರು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ ಈಗ. ಓಕೆ, ಕರ್ನಾಟಕದವ್ರನ್ನ ಮತ್ತೆ ರೊಚ್ಚಿಗೇಳಿಸುವಂತಹ ಸುದ್ದಿ ಆಗುತ್ತಾ ಇದು ಅನ್ನುವ ಪ್ರಶ್ನೆ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರಿನ ನಮ್ಮ ಮೆಟ್ರೋ ಇತ್ತಲ್ಲ, ಆ ಮೆಟ್ರೋ ಸ್ಟೇಷನ್ಗಳಲ್ಲಿ ಇನ್ಮುಂದೆ ಅಮೂಲ್ ಸ್ಟಾಲ್ ಹಾಕ್ತಾರೆ, ಮಳಿಗೆಗಳನ್ನು ಹಾಕ್ತಾರೆ. ಇದ್ರ ಬಗ್ಗೆ ಮುಂಚೆಯೇ ಪ್ರಸ್ತಾಪ ಇತ್ತು, ಅದಕ್ಕೆ ವಿರೋಧಗಳು ಕೂಡ ಕೇಳಿಬಂದಿತ್ತು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲೇ KMF ಇದೆಯಲ್ಲ, ನಂದಿನಿ ಇದೆಯಲ್ಲ, ಅಮೂಲ್ಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು? KMF ಮಳಿಗೆ ಬಿಟ್ಟು ಗುಜರಾತ್ ಹಾಲು ಒಕ್ಕೂಟದ ಜೊತೆಗೆ ಒಪ್ಪಂದ ಮಾಡ್ಕೊಂಡಿರೋದು ಯಾಕೆ? 10 ನಿಲ್ದಾಣಗಳಲ್ಲಿ ಅಮೂಲ್ ಕಿಯೋಸ್ಕ್ ಮಳಿಗೆ